ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 23rd, 24th, 25th ಹಾಗೂ 26th ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಟಾಪಿಕ್ಕು ಈ ಡಬ್ಬಾವಾಲಾಸ್ದೊಂದು ಕೇಸ್ ಸ್ಟಡಿ ನೋಡ್ಕೊಳ್ಳೋಣ. ಸೊ ಡಬ್ಬಾವಾಲಾಸ್ದೊಂದು ಕೇಸ್ ಸ್ಟಡಿ ನೋಡ್ಕೊಳ್ಳೋಣ. ಇದನ್ನು ನಾವು ಎಸ್ಸೆ ರೈಟಿಂಗಲ್ಲಿ ಅಥವಾ ಎಥಿಕ್ಸಲ್ಲಿ ಇದನ್ನು ಯೂಸ್ ಮಾಡ್ಕೊತಾ ಇರ್ಬೋದು, ಅಥವಾ ಒಂದು ಎಕನಾಮಿಗೆ ಎಕ್ಸಾಂಪಲ್ ಆಗಿ ನೀವು ಇದನ್ನು ಯೂಸ್ ಮಾಡ್ಕೊತಾ ಇರ್ಬೋದು, ಅದನ್ನು ರಿಲೇಟ್ ಮಾಡಿಕೊಂಡು. ಸೊ ಈ ಸ್ಲೈಡಲ್ಲಿ ನಾವು ನೋಡ್ಕೋಬೇಕಾಗಿರುವಂಥದ್ದು 23rd ಡಿಸೆಂಬರಿಂದು. ಸೊ 25th, 26th ಡಿಸೆಂಬರಿಂದು ಕೂಡ ಇದೇ ವಿಡಿಯೋಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಬಟ್ ಇದರಲ್ಲಿ ಜಾಸ್ತಿ ಒನ್ ಲೈನರ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಕೆಲವೊಂದು ಬರೀ ಒಂದೊಂದೇ ಲೈನ್ ಇರುತ್ತೆ, ಅದಕ್ಕೆ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಬೇಕಾಗಿರಲ್ವಲ್ಲ, ಅವನ್ನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದಿದೆ. ಸೊ ನೋಡ್ಕೊಳ್ಳೋಣ. ಇಲ್ಲಿ ಸಮಗ್ರ ಶಿಕ್ಷಾ ಅಭಿಯಾನ ಇದೆಯಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡೋವಂಥ ಮಿನಿಸ್ಟ್ರಿ ಯಾವುದು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಸೊ ಇದು ಸಮಗ್ರ ಶಿಕ್ಷಾ ಅಭಿಯಾನ. ಸೊ ಸಮಗ್ರ ಶಿಕ್ಷಾ ಅಭಿಯಾನ ಇದರಲ್ಲಿ 3 ಸ್ಕೀಮ್ಸ್ಗಳಿದ್ದಾವೆ. ಇದು ಒಂಥರ ಅಂಬ್ರೇಲಾ ಸ್ಕೀಮ್ ಅಂತ. ಅಂಬ್ರೇಲಾ ಸ್ಕೀಮ್ ಅಂತಂದರೆ ಈಗ ಎಕ್ಸಾಂಪಲ್ ಅಂಬ್ರೇಲಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ಅದ್ರ ಒಳಗಡೆ ಮತ್ತೆ ಬೇರೆ ಸ್ಕೀಮ್ಗಳು ಬರ್ತವೆ, ಅದನ್ನು ಅಂಬ್ರೇಲಾ ಸ್ಕೀಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಅಂಬ್ರೇಲಾ ಸ್ಕೀಮ್ ಯಾವುದು ಅಂತಂದರೆ ಸಮಗ್ರ ಶಿಕ್ಷಾ ಅಭಿಯಾನ. ಇದ್ರ ಒಳಗಡೆ 3 ಮುಂಚೆ ಇರೋಂಥ ಸ್ಕೀಮ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆ ಸ್ಕೀಮ್ಗಳು ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಸರ್ವ ಶಿಕ್ಷಾ ಅಭಿಯಾನ ಇತ್ತಲ್ಲ, ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಆರ್ ಎಮ್ ಎಸ್ ಎ ಅಂತಂದರೆ ರಾಷ್ಟ್ರೀಯ ಮಾಧ್ಯಮಿಕ್ ಶಿಕ್ಷಾ ಅಭಿಯಾನ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ TE ಅಥವಾ ಟೀಚರ್ ಎಜುಕೇಷನ್. ಸೊ ಈ 3 ಸಬ್ ಸ್ಕೀಮ್ಸ್ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋವಂಥದ್ದು. ಸೊ ಈ ಸ್ಕೀಮ್ ಯಾವುದಕ್ಕೋಸ್ಕರ ಅಂತಂದರೆ ಸ್ಕೂಲ್ ಎಜುಕೇಷನ್ಗೋಸ್ಕರ ಇರೋವಂಥದ್ದು. ಸ್ಕೂಲ್ ಎಜುಕೇಷನ್ಗೋಸ್ಕರ ಇದು ಯಾವ ಲೆವೆಲಲ್ಲಿ ಇರುತ್ತೆ ಅಂತಂದರೆ ನೋಡಿ, ನಮಗೆ ಪ್ರೀ ಸ್ಕೂಲಿಂದ ಹಿಡಿದ್ಬಿಟ್ಟು 12th ಸ್ಟ್ಯಾಂಡರ್ಡ್ವರೆಗೂ ಅಥವಾ ಸೆಕೆಂಡ್ PU ಅಂತ ನಾವೇನು ಕರಿತೀವಲ್ಲ, ಅಲ್ಲಿ ನಾರ್ತಲ್ಲಿ ಅದನ್ನು 12th ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ 12th ಸ್ಟ್ಯಾಂಡರ್ಡ್ವರೆಗೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋವಂಥದ್ದು, ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಈ ಸ್ಕೀಮ್ನ. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಎಲ್ಲ ಲೆವೆಲ್ಸಲ್ಲೂ ಕೂಡ ಪ್ರೀ ಸ್ಕೂಲಿಂದ ಹಿಡಿದ್ಬಿಟ್ಟು 12thವರೆಗೂ ಕೂಡ ಎಲ್ಲ ಲೆವೆಲ್ವರೆಗೂ ಕೂಡ ಕ್ವಾಲಿಟಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು TE ಅಥವಾ ಟೀಚರ್ಸ್ ಎಜುಕೇಷನ್ ಅಂತಲೂ ಕೂಡ ನೋಡ್ಕೊಂಡಿದ್ದೀವಿ. ಇದರಲ್ಲೂ ಕೂಡ ನಮಗೆ 2 ಫೋಕಸ್ ಪಾಯಿಂಟ್ಸ್ ಇದ್ದಾವೆ. 2 ಫೋಕಸ್ ಅದಕ್ಕೆ 2 T's ಅಂತ ಹೇಳ್ಬಿಟ್ಟು ಕರಿತೀವಿ. 2 T's ಈ ಥರ ವರ್ಡ್ಸ್ನ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೇಕು. 2 T'ಸಲ್ಲಿ ಏನು ಅಂತಂದರೆ ಟೀಚರು ಮತ್ತು ಟೆಕ್ನಾಲಜಿ ಅಂತಂದರೆ ಹೊಸದಾಗಿ ಏನು ಹೇಳ್ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಟೆಕ್ನಾಲಜಿ ಅಂತ ಹೇಳಿದ ತಕ್ಷಣ ನಮಗೆ ಸ್ಮಾರ್ಟ್ ಬೋರ್ಡ್ಗಳು ಬರುತ್ತೆ. ಈ ಥರದ್ದು ಏನು ಹೊಸದಾಗಿ ಟೆಕ್ನಾಲಜಿಗಳು ಎಜುಕೇಷನಲ್ಲಿ ಬಂದಿದ್ದಾವಲ್ಲ, ಅವನ್ನೆಲ್ಲದನ್ನೂ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದೇ ಇದರಲ್ಲಿ ಸಮಗ್ರ ಶಿಕ್ಷಾ ಅಭಿಯಾನಲ್ಲಿ ಒಂದು ಏಮ್ ಇಟ್ಕೊಂಡಿರ್ತಾರೆ ಅವರು. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋವಂಥದ್ದು ಯಾರು ನಮಗೆ ಅಂತಂದರೆ, ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟು ಅಟಲ್ ಭೂಜಲ್ ಯೋಜನಾ. ಇದು 7 ಸ್ಟೇಟ್ಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆ 7 ಸ್ಟೇಟ್ಸ್ಗಳು ಯಾವುದ್ಯಾವುದು ಅಂತಂದರೆ ನಮಗೆ ಗುಜರಾತು, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ. ಸೊ ಯಾಕೆ ಈ ಸ್ಟೇಟ್ಸು ಅಂತಂದರೆ ಇವೆಲ್ಲದೂ ಕೂಡ ವಾಟರ್ ಸ್ಟ್ರೆಸ್ಡ್ ಸ್ಟೇಟ್ಸ್ ಅಂತ ಕರಿತೀವಿ. ವಾಟರ್ ಸ್ಟ್ರೆಸ್ಡ್ ಸ್ಟೇಟ್ಸು ಇದನ್ನು ಈಗ ಎಕ್ಸಾಂಪಲ್ ಹೆಂಗೆ ಕಂಡುಹಿಡಿಬೇಕು, ನಿಮಗೆ ಆಪ್ಷನಲ್ಲಿ ಏನಾದರೂ ಗೊತ್ತಿಲ್ಲ ಅಂತಂದರೆ ಇವೆಲ್ಲದೂ ಕೂಡ ನಮಗೆ ನೋಡಿ ಸೀಸ್ನಲ್ ರೇನ್ಸ್ ಇರೋವಂಥ ಸ್ಟೇಟ್ಸ್ಗಳು ಇವೆಲ್ಲದೂ ಕೂಡ. ಅಂತಂದರೆ ಎಲ್ಲೂ ಕೂಡ ಹಿಮಾಲಯಾಸ್ ಬರಲ್ಲ. ಸೊ ಈಗ ಪೆರಿನಿಯಲ್ ರಿವರ್ ಅಂತ ಬರುತ್ತಲ್ಲ, ಅಂತಂದರೆ ವರ್ಷ ಇಡೀ ನಮಗೆ ನೀರು ಸಿಗ್ತಾ ಇರುತ್ತೆ ಆ ಸ್ಟೇಟ್ಸ್ಗಳಲ್ಲಿ. ಎಕ್ಸಾಂಪಲು ಹಿಮಾಲಯನ್ ಸ್ಟೇಟ್ಸ್ ಇದಾವಲ್ಲ, ಈಗ ಎಕ್ಸಾಂಪಲ್ ಏನಾದರೂ ಸುಮ್ಮನೆ ಈ ಥರ ತೊಗೊಂಡ್ರೆ ಇಲ್ಲಿಂದ ಹಿಡಿದ್ಬಿಟ್ಟು ನಮಗೆ ಎಲ್ಲದೂ ಕೂಡ ಇಲ್ಲಿ ಹಿಮಾಚಲ್ ಆಗಿರ್ಬೋದು, ಅಥವಾ ನಮಗೆ ಇಲ್ಲಿ ಉತ್ತರಾಖಂಡ್ ಆಗಿರ್ಬೋದು, ಆದರೆ ಇಲ್ಲಿ ನಮಗೆ ಬಿಹಾರ್ ಆಗಿರ್ಬೋದು. ಇಲ್ಲಿ ಉತ್ತರ ಪ್ರದೇಶ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಉತ್ತರ ಪ್ರದೇಶ್ ತುಂಬ ದೊಡ್ಡ ಸ್ಟೇಟ್ ಇರೋದ್ರಿಂದ ಕಂಪ್ಲೀಟ್ ಸ್ಟೇಟಿಗೆ ಇಲ್ಲಿ ಪ್ರೊವೈಡ್ ಮಾಡುತ್ತೆ ಅಂತ ಇಲ್ಲ, ನಮಗೆ ಕಂಪ್ಲೀಟ್ ಸ್ಟೇಟಿಗೆ ಇಲ್ಲಿ ರಿವರು ಪ್ರೊವೈಡ್ ಮಾಡುತ್ತೆ ಅಂತಲ್ಲ. ಅಂದ್ರೂ ಕೂಡ ಉತ್ತರ ಪ್ರದೇಶಲ್ಲಿ ವಾಟರ್ ಸ್ಟ್ರೆಸ್ಸು ತುಂಬ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಬಿಟ್ಟು ಬೇರೆ ಸ್ಟೇಟ್ಸ್ಗಳು ಯಾವ್ದು ಇದ್ದಾವಲ್ಲ ಅವನ್ನೆಲ್ಲದನ್ನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಸುಮ್ಮನೆ ಒಂದು ಶಾರ್ಟ್ ಕಟ್ಟು ಅಕಸ್ಮಾತ್ ನಿಮಗೆ ನೆನ್ಪಿಟ್ಕೋಬೇಕು ಅಂತಂದರೆ. ಸೊ ಈ ಎಲ್ಲ ಸ್ಟೇಟ್ಸ್ಗಳು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇದರಲ್ಲಿ ಫೋಕಸ್ ಮಾಡ್ಕೊಳ್ಳೋವಂಥದ್ದು ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಕಮ್ಯುನಿಟಿ ಪಾರ್ಟಿಸಿಪೇಷನಿಂದ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಇದರಲ್ಲಿ ಫಂಡಿಂಗ್ ನೋಡಿ
50:50 ರೇಷಿಯೋಲಿ ಫಂಡಿಂಗ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಈ 50:50 ರೇಷಿಯೋ ಹೆಂಗಿದೆ ಅಂತಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುತ್ತೆ. ಇಲ್ಲಿ 50% ಸ್ಟೇಟ್ ಅಲ್ಲ ಕೊಡೋವಂಥದ್ದು, ಇದು 50% ವರ್ಲ್ಡ್ ಬ್ಯಾಂಕ್ ಕೊಡ್ತಾ ಇದೆ. ಅದಕ್ಕೆ ಇದು ಸ್ಕೀಮು ಇಂಪಾರ್ಟೆಂಟ್ ಆಗುತ್ತೆ. 50% ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕ್ ಕೊಡ್ತಾ ಇದೆ. ನೆಕ್ಸ್ಟು ನಮಗೆ ಇದನ್ನು ಇಂಪ್ಲಿಮೆಂಟ್ ಯಾರು ಮಾಡ್ತಾ ಇದ್ದಾರೆ, ಯಾವ ಮಿನಿಸ್ಟ್ರಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಮುಂಚೆ ವಾಟರ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆ ಥರ ಮಿನಿಸ್ಟ್ರಿ ಇತ್ತಲ್ಲ, ಅದನ್ನು ಇವಾಗ ಮಿನಿಸ್ಟ್ರಿ ಆಫ್ ಇದು ಜಲ್ ಶಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು. ಸೊ ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಸ್ಕೀಮ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಸ್ಕೀಮ್ಗಳನ್ನ ನಾವು ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಗೆ. ಸ್ಕೀಮ್ಸ್ ಮತ್ತು ಪ್ರೋಗ್ರಾಮ್ಸ್ ಎಲ್ಲದೂ ಕೂಡ ನಮಗೆಲ್ಲರಿಗೂ ಗೊತ್ತಿರೋಂಗೆ ತುಂಬ ಇಂಪಾರ್ಟೆಂಟು. ಸೊ ಇದರಲ್ಲಿ 2 ಸ್ಕೀಮ್ ಯಾವುದು ಅಂತಂದರೆ ನೈ ಮಂಜಿಲ್ ಸ್ಕೀಮು, ನೈ ರೋಶ್ನಿ ಸ್ಕೀಮು. ಫಸ್ಟು ಈ ಸ್ಕೀಮ್ನ ಅರ್ಥ ಮಾಡ್ಕೊಂಬಿಡೋಣ ನಾವು, ಅದಾದಮೇಲೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋಣ. ನೈ ಮಂಜಿಲ್ ಅಂತ ಒಂದಿದೆ, ಅದಾದಮೇಲೆ ನೈ ರೋಶನಿ ಅಂತ ಇದೆ. ಒಂದು ಪಾಯಿಂಟ್ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ 2 ಸ್ಕೀಮ್ಸು ಕೂಡ ಮೈನಾರಿಟಿಗೆ ರಿಲೇಟೆಡ್ ಇದು. ಸೊ ಮೈನಾರಿಟಿ ಕಮ್ಯುನಿಟೀಸ್ ರಿಲೇಟೆಡ್. ನೈ ಮಂಜಿಲು, ನೈ ರೋಶ್ನಿ ಸ್ಕೀಮು 2 ಕೂಡ ಮೈನಾರಿಟಿ ಕಮ್ಯುನಿಟಿಗೆ ರಿಲೇಟೆಡ್. ಹಾಗಿರೋದ್ರಿಂದ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅಂತಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥದ್ದು ಕೂಡ ನಮಗೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸು ಇಂಪ್ಲಿಮೆಂಟೇಷನ್ ನೋಡ್ಕೊತಾ ಇದೆ. ಈಗ ಇದರಲ್ಲಿ ನಾವು 2 ಸ್ಕೀಮ್ ಅಂತ ಹೇಳ್ಕೊಂಡಿದ್ದೀವಲ್ಲ, ಒಂದು ಬಂದ್ಬಿಟ್ಟು ನಮಗೆ ರೋಶ್ನಿ, ಇನ್ನೊಂದು ಬಂದ್ಬಿಟ್ಟು ನಮಗೆ ಮಂಜಿಲ್. ಈಗ ರೋಶ್ನಿ ಸ್ಕೀಮು, ನೈ ರೋಶ್ನಿ ಸ್ಕೀಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದು ವುಮನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋಂಥದ್ದು. ವುಮನ್ ಮೇಲೆ ಏನು ಕಾನ್ಸಂಟ್ರೇಷನು ಅಂತಂದರೆ ಇದರಲ್ಲಿ ವುಮನಿಂದು ಕಾನ್ಫಿಡೆನ್ಸ್ ಜಾಸ್ತಿ ಮಾಡಬೇಕು. ಯಾವ ಥರ ಅಂತಂದರೆ ಅವ್ರಿಗೆ ನಾಲೆಡ್ಜು, ಟೂಲು, ಟೆಕ್ನಿಕ್ಕು, ಲೀಡರ್ಶಿಪ್ ಡೆವಲಪ್ಮೆಂಟು ಇವನ್ನೆಲ್ಲದನ್ನೂ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ವುಮನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊತಿರೋಂಥ ಸ್ಕೀಮು. ಇದೊಂಥರ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡೋವಂಥ ಸ್ಕೀಮು. ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ ರೋಶ್ನಿ ಅಂತ ನೆನ್ಪಿಟ್ಕೊಂಡಿರಿ, ರೋಶ್ನಿ ವುಮನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಟ್ರೈನಿಂಗ್ ಪ್ರೋಗ್ರಾಮ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಏಜ್ ಗ್ರೂಪ್ ಬಂದ್ಬಿಟ್ಟು 18 ಇಯರ್ಸಿಂದ 65 ಇಯರ್ಸು. 18 ಇಯರ್ಸಿಂದ 65 ಇಯರ್ಸು. ಅಲ್ಲಿ ನಮಗೆ ಹೆಂಗೆ ಈಗ 6 ಮೈನಾರಿಟಿ ಕಮ್ಯುನಿಟೀಸ್ ಇದಾವಲ್ಲ, ಸಿಕ್ಕು, ಬುದ್ಧಿಸ್ಟು, ಜೈನು, ಮುಸ್ಲಿಮು, ಕ್ರಿಶ್ಚಿಯನ್ನು ಮತ್ತು ಪಾರ್ಸಿ, ಇವೆಲ್ಲದೂ ಕೂಡ ನಮಗೆ ಮೈನಾರಿಟಿ ಕಮ್ಯುನಿಟೀಸು. ಸೊ ಈ ಸ್ಕೀಮಲ್ಲಿ ಏನು ಮಾಡ್ತಾರೆ ನೈ ರೋಶ್ನಿ ಸ್ಕೀಮಲ್ಲಿ ಅಂತಂದರೆ ವುಮನ್ಗೋಸ್ಕರ ಪ್ರೋಗ್ರಾಮ್ಸ್ ಮಾಡೋವಂಥದ್ದು, ಹೆಲ್ತ್ ಹೈಜೀನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅವೇರ್ನೆಸ್ ಮಾಡೋವಂಥದ್ದು, ಲೀಗಲ್ ರೈಟ್ಸ್ ವುಮನಿಂದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಡೋವಂಥದ್ದು, ಈ ಥರದ್ದು ಓವರಾಲು ವುಮನಿಗೆ ಬೇಕಾಗಿರೋವಂಥದ್ದು, ಅವರ ಎಂಪವರ್ಮೆಂಟ್ಗೋಸ್ಕರ ಏನೇನು ಬೇಕಾಗಿರುತ್ತೆ ಅವೆಲ್ಲದೂ ಕೂಡ ಮಾಡ್ಕೊಳ್ಳೋವಂಥದ್ದು. ಅದೇ ನಮಗೆ ನೈ ಮಂಜಿಲ್ ಸ್ಕೀಮ್ ಅಂತ ನೋಡ್ಕೊಂಡ ತಕ್ಷಣ ಇದು ಯೂತ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋವಂಥದ್ದು. ಫಸ್ಟನ್ನು ವುಮನ್ ಕಾನ್ಸಂಟ್ರೇಟ್ ಮಾಡ್ಕೊತಾ ಇರೋಂಥದ್ದು, ಸೆಕೆಂಡನ್ನು ಯೂತಿಗೆ ಕಾನ್ಸಂಟ್ರೇಟ್ ಮಾಡ್ಕೊತಾ ಇರೋಂಥದ್ದು. ಯೂತ್ ಅಂತಂದರೆ ನಮಗೆ ಇಲ್ಲಿ ಮೆನ್ ಆ್ಯಂಡ್ ವುಮನ್ ಇಬ್ಬರು ಕೂಡ ಬರ್ತಾರೆ. ಇದರಲ್ಲಿ ಏಜ್ ಗ್ರೂಪ್ ಬಂದ್ಬಿಟ್ಟು 17ಇಂದ 35 ಇಯರ್ಸು ಇದರಲ್ಲಿ ಇಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತಂದರೆ ಮೈನಾರಿಟಿ ಕಮ್ಯುನಿಟಿಗಳಿಂದ ಯಾರು ಫಾರ್ಮಲ್ ಸ್ಕೂಲಿಂದು ಲಿವಿಂಗ್ ಸರ್ಟಿಫಿಕೇಟ್ ತೊಗೊಂಡಿರಲ್ವಲ್ಲ ಅವ್ರನ್ನ ಕ್ಯಾಟಗರೈಸ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲು ಡ್ರಾಪ್ಔಟ್ ಕ್ಯಾಟಗರಿ ಆ ಥರ ಮಾಡ್ಕೊಂಡಿರ್ತಾರೆ. ಅಥವಾ ಮದ್ರಾಸಾಸು, ಈಗ ನಾವು ಮುಸ್ಲಿಮ್ಸ್ ನೋಡ್ಕೊತಾ ಇದ್ದರೆ ಅವ್ರದ್ದು ಮದ್ರಾಸಾಸಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರೊವೈಡ್ ಮಾಡ್ತಾ ಇರ್ತಾರಲ್ಲ, ಸೊ ಅದರಿಂದ ಏನಾದ್ರು ಡ್ರಾಪ್ಔಟ್ ಆಗ್ತಾಯಿದ್ರೆ ಅಂಥವ್ರನ್ನ ಇವರು ಚೂಸ್ ಮಾಡಿಕೊಂಡು ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅಪ್ಲಿಫ್ಟ್ ಮಾಡೋ ಥರ, ಅಂತಂದರೆ ಅವ್ರಿಗೆ ಇಲ್ಲಿ ಒಂಥರ ನೈ ಮಂಜಿಲ್ ಅಂತಂದರೆ ಒಂದು ಡೆಸ್ಟಿನಿ ಕೊಡೋ ಥರ. ಇದರಲ್ಲಿ 30% ಬೆನಿಫಿಷರಿ ಸೀಟು ಇದರಲ್ಲಿ ರಿಸರ್ವೇಷನ್ ಪ್ರೊವೈಡ್ ಮಾಡಿರ್ತಾರೆ ವುಮನಿಗೆ, ಗರ್ಲ್ಸ್ ಆ್ಯಂಡ್ ವುಮನಿಗೆ ಇದರಲ್ಲಿ 30% ರಿಸರ್ವೇಷನ್ ಸೀಟ್ಸ್ನ ಬೆನಿಫಿಷರಿ ಕೊಟ್ಟಿರ್ತಾರೆ ಗರ್ಲ್ಸ್ ಆ್ಯಂಡ್ ವುಮನಿಗೆ. 5%ನ ಈ ಮೈನಾರಿಟಿ ಕಮ್ಯುನಿಟಿ ಅಂಡರಲ್ಲೇ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಇರ್ತಾರಲ್ಲ, ಡಿಸೇಬಿಲಿಟೀಸು ಅವರಿಗೆ 5% ರಿಸರ್ವೇಷನ್ ಪ್ರೊವೈಡ್ ಮಾಡಿರ್ತಾರೆ. ಇದೇನು ಮಾಡ್ತಾರೆ ಅಂತಂದರೆ ಎಜುಕೇಷನಲ್ಲಿ ಇದರಲ್ಲಿ ಫಾರ್ಮಲ್ ಎಜುಕೇಷನ್ ಪ್ರೊವೈಡ್ ಮಾಡೋವಂಥದ್ದು. ಫಾರ್ಮಲ್ ಎಜುಕೇಷನ್ ಏನು ಡ್ರಾಪ್ಔಟ್ ಆಗಿರ್ತಾರಲ್ಲ ಅವರಿಗೆ ಫಾರ್ಮಲ್ ಎಜುಕೇಷನ್ನು, ಇದ್ರ ಜೊತೆಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ನು ಪ್ರೊವೈಡ್ ಮಾಡೋವಂಥದ್ದು. ಯಾಕೆ ಅಂತಂದರೆ ಅವ್ರಿಗೆ ಒಳ್ಳೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಒಂದು ಲೈವ್ಲಿಹುಡ್ ಅವರು ಕೂಡ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಮಾಡ್ಕೊತಾ ಇರ್ತಾರೆ. ಸೊ ಈ ಸ್ಕೀಮ್ನ ಇಂಪ್ಲಿಮೆಂಟೇಷನ್ ಬಂದ್ಬಿಟ್ಟು ನಮಗೆ ಪ್ರಾಜೆಕ್ಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಅಂತ ಹೇಳ್ಬಿಟ್ಟು ಇವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದ್ರ ಪ್ರಕಾರ ಏನು ಮಾಡಿರ್ತಾರೆ ಅಂತಂದರೆ ಒಂದು ಇದು ಆರ್ಗನೈಸೇಷನ್ಸ್ಗೆ ಕೊಟ್ಬಿಟ್ಟು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಂಡರಲ್ಲೇ ಇದರ ಇಂಪ್ಲಿಮೆಂಟೇಷನ್ ಕೂಡ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇದಕ್ಕೋಸ್ಕರ ಇರುವಂಥದ್ದು ನಮಗೆ ಪ್ರಾಜೆಕ್ಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ನೈ ಮಂಜಿಲ್ ಬಂದ್ಬಿಟ್ಟು ಯೂತ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥ ಸ್ಕೀಮು,
ಅದೇ ನಮಗೆ ನೈ ರೋಶ್ನಿ ಬಂದ್ಬಿಟ್ಟು ವುಮನ್ ಮೈನಾರಿಟಿ ವುಮನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋವಂಥ ಸ್ಕೀಮು. ಎರಡೂ ಸ್ಕೀಮು ವುಮನಿಗೆ ಇದು ಮೈನಾರಿಟೀಸ್ಗೆ ರಿಲೇಟೆಡ್ ಇದೆ. ಎರಡೂ ಸ್ಕೀಮಲ್ಲಿ ವುಮನ್ನು ಇದ್ದೇ ಇರ್ತಾರೆ. ಮಂಜಿಲ್ ಸ್ಕೀಮಲ್ಲಿ ಬಂದ್ಬಿಟ್ಟು ವುಮನಿಗೆ ರಿಸರ್ವೇಷನ್ ಇದೆ. ಸೊ ಇಷ್ಟು ಪಾಯಿಂಟ್ಸು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೈನಾರಿಟೀಸು, OBCಸು, ಅದಾದಮೇಲೆ ನಮಗೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು, ಇದು ರಿಲೇಟೆಡ್ ರಿಸರ್ವೇಷನ್ನು ಅಥವಾ ಏನಾದರೂ ಹೊಸದಾಗಿ ಅಲೋಕೇಶನ್ ಏನಾದರೂ ಮಾಡ್ತಾಯಿದ್ರೆ ಅದ್ರ ರಿಲೇಟೆಡ್ ಕೆಲವೊಂದು ಸರಿ ಎಕ್ಸಾಮಲ್ಲಿ ಕೇಳೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟು ಡಿಲಿಮಿಟೇಷನ್ ಆ್ಯಕ್ಟು. ಇದನ್ನು ಪಾರ್ಲಿಮೆಂಟ್ ಅಂಡರಲ್ಲಿ ಆರ್ಟಿಕಲ್ 82 ಅಂಡರಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋಂಥದ್ದು. ಸೊ ಏನು ಹೇಳ್ತಾ ಇದೆ ಅಂತಂದರೆ ಡಿಲಿಮಿಟೇಷನ್ ಆ್ಯಕ್ಟು. ಸೊ ಡಿಲಿಮಿಟೇಷನ್ ಕಮಿಷನ್ ಬರುತ್ತೆ ಇದರಲ್ಲಿ. ಡಿಲಿಮಿಟೇಷನ್ ಕಮಿಷನ್ ಯಾವುದಕ್ಕೋಸ್ಕರ ಇರುತ್ತೆ? ಡಿಲಿಮಿಟೇಷನ್ ಕಮಿಷನ್ ಅಂತಂದರೆ ಇವಾಗ ನೋಡಿ, ನಮ್ಮಲ್ಲಿ ಪಾಪ್ಯುಲೇಷನು 100 ಇದೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲು 100 ಜನ ಇದ್ದೀವಿ ಇಂಡಿಯಾದಲ್ಲಿ ಅಂತ ಅಂದ್ಕೊಳ್ಳೋಣ. ಈಗ 100 ಜನರಿಗೆ ನೋಡ್ಕೊಳ್ಳೋದಕ್ಕೆ ರೆಪ್ರೆಸೆಂಟೇಟಿವ್ಸ್ ಅಥವಾ ನಮಗೆ MP MLA ಈ ಥರ ರೆಪ್ರೆಸೆಂಟೇಟಿವ್ 100 ಜನ ನೋಡ್ಕೊಳ್ಳೋಕ್ಕೆ 10 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಎಕ್ಸಾಂಪಲು. ಸೊ 10 ಜನ ಇದ್ದಾರೆ ಅಂತಂದರೆ ನಮಗೆಷ್ಟು? ಸುಮಾರು ಒಬ್ಬರಿಗೆ 10 ಜನ ಸಿಕ್ಕಂಗೆ ಆಗ್ತಾ ಇರುತ್ತೆ. ಸೊ ಈಗ ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಿದೆ ಅಂತಂದರೆ ರೆಪ್ರೆಸೆಂಟೇಟಿವ್ಸು ಕೂಡ ಜಾಸ್ತಿ ಆಗಬೇಕಲ್ಲ. ಇಲ್ಲಾಂತಂದರೆ ಒಬ್ಬೊಬ್ರಿಗೇ ಜಾಸ್ತಿ ರೆಪ್ರೆಸೆಂಟೇಟಿವ್ ಸಿಕ್ಕಂಗೆ ಆಗ್ತಾ ಇರುತ್ತೆ. ಮುಂಚೆ 10 ಜನ ಇದ್ದರು, ಈಗ ಪಾಪ್ಯುಲೇಷನ್ನು 1000 ಆಗಿದೆ ಅಂತಂದರೆ ಎಕ್ಸಾಂಪಲು ಈಗ ಅಟ್ಲೀಸ್ಟ್ ಒಂದು 1000 ಸೀಟ್ ಅಟ್ಲೀಸ್ಟು ಆಗಬೇಕಾಗಿರುತ್ತೆ, ಅಥವಾ ಒಂದು 100 ಸೀಟ್ ಅಟ್ಲೀಸ್ಟ್ ಆಗಬೇಕಾಗಿ 1000 ಅಲ್ಲ 100 ಪಾರ್ಲಿಮೆಂಟ್ರಿ ಸೀಟ್ಸ್ ಅಟ್ಲೀಸ್ಟ್ ಇರಬೇಕಾಗತ್ತೆ. ಆ ರೇಷಿಯೋನ ಮೇಂಟೈನ್ ಮಾಡಬೇಕು ಅಂತಂದರೆ. ಸೊ ಯಾವ ಥರ ನಮಗೆ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆ ಥರ ಸೆನ್ಸಸ್ ನಮಗೆ ರಿಪೋರ್ಟ್ ಕೊಡ್ತಾ ಇರುತ್ತೆ. ಕರೆಕ್ಟಾ? ಸೆನ್ಸಸ್ ನಮಗೆ ಪ್ರತಿ 10 ವರ್ಷಕ್ಕೂ ಕೂಡ ಪಾಪ್ಯುಲೇಷನ್ ರಿಪೋರ್ಟು ಕೊಡ್ತಾ ಇರುತ್ತೆ. ಸೊ ಈ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ರೆಪ್ರೆಸೆಂಟೇಷನ್ ನಾವು ಯಾವ ಥರ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಯೆನ್ಸೀಸ್ ಇರುತ್ತಲ್ಲ, ಆ ಕಾನ್ಸ್ಟಿಟ್ಯೂಯೆನ್ಸೀಸ್ಗೆ ಬೌಂಡ್ರಿ ಮಾಡಬೇಕು ಅಂತಂದ್ರೇ ನಮಗೆ ಬೇಕಾಗಿರುವಂಥ ಕಮಿಷನು ಡಿಲಿಮಿಟೇಷನ್ ಕಮಿಷನು. ಸೊ ಈ ಕಮಿಷನ್ ಏನು ಹೇಳುತ್ತೆ ಅಂತಂದರೆ, ಈಗ 1000 ಜನ ಪಾಪ್ಯುಲೇಷನ್ ಆಗಿದ್ದಾರೆ, ಇವರಿಗೆ ಎಷ್ಟು ಸೀಟ್ಸು ಬೇಕಾಗತ್ತೆ, ಅಥವಾ ಈಗ ಇರೋವಂಥದ್ದು 10 ಸೀಟ್ ಇದೆ, ಅದನ್ನು 100 ಸೀಟು ಮಾಡಬೇಕೋ ಮಾಡಬಾರ್ದೋ, ಎಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬೇಕಾಗುವಂಥದ್ದು ನಮಗೆ ಡಿಲಿಮಿಟೇಷನ್ ಕಮಿಷನ್. ಸೊ ಮೇನ್ ಕೆಲಸ ಏನು ಇವ್ರದ್ದು ಅಂತಂದರೆ ಬೌಂಡ್ರೀಸು, ಕಾನ್ಸ್ಟಿಟ್ಯೂಯೆನ್ಸೀಸ್ದು ಬೌಂಡ್ರೀಸು ಫಿಕ್ಸ್ ಮಾಡೋವಂಥದ್ದು. 82 ಅಂಡರಲ್ಲಿ, ಆರ್ಟಿಕಲ್ 82 ಅಂಡರಲ್ಲಿ ಇದು ಬರುತ್ತೆ. ಪಾರ್ಲಿಮೆಂಟ್ ಎನ್ಯಾಕ್ಟ್ ಮಾಡುತ್ತೆ ಡಿಲಿಮಿಟೇಷನ್ ಕಮಿಷನ್ನ. ಪಾರ್ಲಿಮೆಂಟ್ ಎನ್ಯಾಕ್ಟ್ ಮಾಡ್ತಾ ಇರುತ್ತೆ ಡಿಲಿಮಿಟೇಷನ್ ಕಮಿಷನ್. ಇವಾಗಲೇ ಡಿಲಿಮಿಟೇಷನ್ ಕಮಿಷನ್ ಆ್ಯಕ್ಟ್ಸ್ಗಳನ್ನ ನಾವು ನೋಡಬೇಕು ಅಂತಂದರೆ 1952 ಅಲ್ಲಿ ಮಾಡಿದ್ರು, 1962 ಅಲ್ಲಿ ಮಾಡಿದ್ರು, 1972 ಅಲ್ಲಿ ಮಾಡಿದ್ರು, 2002 ಅಲ್ಲಿ ಮಾಡಿದ್ರು. ಅದಾದಮೇಲೆ ಕಾನ್ಸ್ಟೆಂಟಾಗಿ ಇಟ್ಟರವರು 2021, 22, 2026ವರೆಗೂ ಕೂಡ ಏನೋ ಅದು ಚೇಂಜಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಫ್ರೀಸ್ ಮಾಡ್ಕೊಂಡಿದ್ರು 2026ವರೆಗೂ ಕೂಡ. ಸೊ ಈಗ ನೆಕ್ಸ್ಟ್ ಏನಾದರೂ ನಮಗೆ ಚೇಂಜಸ್ ಮಾಡ್ಕೊತಾ ಇದ್ದರೆ, ನೆಕ್ಸ್ಟು ಪಾಪ್ಯುಲೇಷನ್ ಲೆಕ್ಕ ಮಾಡ್ಕೊಂಡಿರ್ತೀವಲ್ಲ 26 ಆದಮೇಲೆ, ಅದಾದಮೇಲೆ ಮತ್ತೆ ನಂಬರ್ ಆಫ್ ಸೀಟ್ಸು ಪಾರ್ಲಿಮೆಂಟಲ್ಲಿ ಇರುವಂಥದ್ದು ಎಲ್ಲ ಲೆಜಿಸ್ಲೇಚರ್ಸಲ್ಲಿ ಅವೆಲ್ಲದೂ ಕೂಡ ಚೇಂಜಸ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಏನಾದರೂ ಡಿಲಿಮಿಟೇಷನ್ 2026 ಲಿಮಿಟ್ ಇಟ್ಟಿದ್ದಾರಲ್ಲ, ಈ ಲಿಮಿಟ್ನ ಅಕಸ್ಮಾತ್ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಚೇಂಜಸ್ ಆಗಲ್ಲ. ಡಿಲಿಮಿಟೇಷನ್ ಅಂತಂದರೆ ಬೌಂಡ್ರೀಸ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ಸೊ ಇದು ಆರ್ಟಿಕಲ್ ನಂಬರ್ 82 ಅಂಡರಲ್ಲಿ ಬರುವಂಥದ್ದು. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಎಕ್ಸಾಜರೇಟೆಡ್ ಎಕ್ಸ್ಪ್ಲಾಯ್ಟೇಟಿವ್ ಸೆನ್ಸೇಷನಲ್ ಸ್ಟೈಲ್ ಆಫ್ ನ್ಯೂಸ್ ಪೇಪರ್ ರಿಪೋರ್ಟಿಂಗ್, ಅದಕ್ಕೆ ಯೆಲ್ಲೋ ಜರ್ನಲಿಸಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನು ಕೆಲವೊಂದು ಸರಿ ಪ್ರಿಲಿಮ್ಸಲ್ಲಿ ಕೇಳೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಯೆಲ್ಲೋ ಜರ್ನಲಿಸಮ್ ಅಂತ. ಸೊ ಸುಪ್ರೀಂ ಕೋರ್ಟು ರೀಸೆಂಟಾಗಿ ಒಂದು ಜರ್ನಲಿಸ್ಟ್ಗೆ ಕನ್ವಿಕ್ಟ್ ಮಾಡೋ ಟೈಮಲ್ಲಿ, ರಿಲೀಫ್ ಕೊಡೋ ಟೈಮಲ್ಲಿ ಇದನ್ನು ಹೇಳಿರೋವಂಥದ್ದು. ಸೊ ಕನ್ವಿಕ್ಟೆಡ್ ಇದ್ರಲ್ಲ, ಅವರಿಗೆ ರಿಲೀಫ್ ಕೊಡೋದಕ್ಕೆ ಡಿಕ್ಲೈನ್ ಮಾಡಿದ್ರು. ಆ ಟೈಮಲ್ಲಿ ಕೋರ್ಟ್ ಅದನ್ನು ಯೆಲ್ಲೋ ಜರ್ನಲಿಸಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡಿದ್ದಿತ್ತು. ನೆಕ್ಸ್ಟ್ ರಾಮನ ಕಾಲಿ ಟೆಂಪಲು, ಇದನ್ನು ರೀಸೆಂಟಾಗಿ ನಮ್ಮ ಪ್ರೆಸಿಡೆಂಟು ಇನಾಗ್ರೇಟ್ ಮಾಡ್ಕೊಂಡಿದ್ರು. ಎಲ್ಲಿ ಅಂತಂದರೆ ಬಾಂಗ್ಲಾದೇಶಲ್ಲಿ ಢಾಕಾ. ಯಾಕೆ ಬಾಂಗ್ಲಾದೇಶ ಇವಾಗ ರೀಸೆಂಟಾಗಿ ನ್ಯೂಸಲ್ಲಿದೆ ಅಂತಂದರೆ 1971ನಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್. ಸೊ ಬಾಂಗ್ಲಾದೇಶಿಗೆ ಫ್ರೀಡಮ್ ಕೊಟ್ಟಿರುವಂಥದ್ದು ವಾರ್ ನಡೆದಿತ್ತಲ್ಲ. ಸೊ ಪಾಕಿಸ್ತಾನ ಆವಾಗ 2 ಪಾರ್ಟಲ್ಲಿ ಇಂಡಿಯಾ ಸಪ್ರೇಟ್ ಮಾಡಿತ್ತು. ಮುಂಚೆ ಬಂದ್ಬಿಟ್ಟು ಪಾಕಿಸ್ತಾನ ಮತ್ತು ಈಸ್ಟ್ ಪಾಕಿಸ್ತಾನ ಅಂತ ಇತ್ತು. ಬಟ್ ಆ ಟೈಮಲ್ಲೇ ಇಂಡಿಯಾ ಅದನ್ನು ಬಾಂಗ್ಲಾದೇಶ್ ಹೆಲ್ಪ್ ಕೇಳಿರೋದ್ರಿಂದ ಪಾಕಿಸ್ತಾನೇ 2 ಭಾಗದಲ್ಲಿ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿತ್ತು. ಈಸ್ಟ್ ಪಾಕಿಸ್ತಾನ ಬಂದ್ಬಿಟ್ಟು ಬಾಂಗ್ಲಾದೇಶ್ ಆಗಿತ್ತು. ಆವಾಗಿಂದ ಬಾಂಗ್ಲಾದೇಶು ಸ್ವಲ್ಪ ಜಾಸ್ತಿ ಇಂಡಿಯಾ ಕಡೆಗೆ ರಿಲೇಷನ್ಶಿಪ್ಪು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಇವಾಗ 2021 ಅಂತಂದರೆ ಇವಾಗ ನಮಗೆ ಅದರದ್ದೊಂದು ಒಂಥರ ಗೋಲ್ಡನ್ ಜೂಬ್ಲಿ ಆಗಿರುತ್ತಲ್ಲ, ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಆಗ್ಬಿಟ್ಟು ಆಗಿತ್ತು. ಈಗ ಈ ರಾಮನ ಟೆಂಪಲಿಂದು
ಈ ರಾಮನಾಥ್ ಟೆಂಪಲಿಂದು ಸ್ಪೆಷಾಲಿಟಿ ಏನು, ಈಗ ಇದ್ರ ಬಗ್ಗೆ ಯಾಕೆ ನಾವು ಓದಬೇಕು ಅಂತಂದರೆ, ಈ 1971 ವಾರ್ ಆಗಿತ್ತಲ್ಲ, ಆ ಟೈಮಲ್ಲಿ ಈಸ್ಟ್ ಪಾಕಿಸ್ತಾನ್ ಅಥವಾ ಆ ಟೈಮಲ್ಲಿ ಪಾಕಿಸ್ತಾನ್ ಪ್ರೆಷರೈಸ್ ಮಾಡ್ತಾಯಿತ್ತಲ್ಲ ಬಾಂಗ್ಲಾದೇಶ್ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ, ಅವಾಗ ಪಾಕಿಸ್ತಾನ್ ಫೋರ್ಸಸ್ ಬಂದಿದ್ರಲ್ಲ ಬಾಂಗ್ಲಾದೇಶಲ್ಲಿ, ಅವರು ಹಿಂದೂ ದೇವಸ್ಥಾನಗಳು ಯಾವುದ್ಯಾವುದಿತ್ತಲ್ಲ ಅದನ್ನು ಕೆಲವೊಂದು ಅವರು ಹಾರ್ಮ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ರು. ಆ ಥರದ್ರಲ್ಲಿ ಒಂದು ಆಪರೇಷನ್ ಸರ್ಚ್ ಲೈಟ್ ಅಂತ ನಡೆಸಿದರು. ಯಾವುದು? ಆಪರೇಷನ್ ಸರ್ಚ್ ಲೈಟ್. ಸೊ ಈ ಆಪರೇಷನ್ ಸರ್ಚ್ ಲೈಟ್ ಅಂಡರಲ್ಲಿ ಏನು ಮಾಡಿದರು ಅಂತಂದರೆ, ಪಾಕಿಸ್ತಾನ್ ಫೋರ್ಸಸ್ಸು ಈ ದೇವಸ್ಥಾನನ ಡಿಸ್ಟ್ರಾಯ್ ಮಾಡಿದರು, ಹಾಳು ಮಾಡಿದರು. ಸೊ ಅದಕ್ಕೋಸ್ಕರ ಅದನ್ನು ರೀಬಿಲ್ಡ್ ಮಾಡಿದ್ದಾರೆ ಈಗ ಬಾಂಗ್ಲಾದೇಶಲ್ಲಿ. ಸೊ ಅದಕ್ಕೆ ಅದನ್ನು ಇನಾಗ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಂಡಿಯಾದಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೋಗಿದ್ದರು. ಸೊ ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಂಪಾರ್ಟೆಂಟ್ ಆಗಿರುತ್ತೆ. ಹೈಯೆಸ್ಟ್ ಸಿವಿಲಿಯನ್ ಆನರು ಭೂಟಾನಲ್ಲಿ ಕೊಡುವಂಥದ್ದು ನಮಗೆ ಆರ್ಡರ್ ಆಫ್ ಡ್ರುಕ್ ಗ್ಯಾಲ್ಪೋ ಅಂತ ರೀಸೆಂಟಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರಿಗೂ ಕೊಟ್ಟಿದ್ರು. ಇದು ಎಲೆಕ್ಷನ್ ಮೋಡು ಅಥವಾ ಟೆನ್ಯೂರ್ ಎಷ್ಟಿರುತ್ತೆ, ಮೇಯರ್ಸ್ಗಳ ಟೆನ್ಯೂರ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಕೇಳಿದ್ರೆ ಅದನ್ನು ಪ್ರಿಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯೂಶ್ವಲಾಗಿ ಕನ್ವೆನ್ಷನಲ್ಲಿ 5 ವರ್ಷ ಅಂತ ಹೇಳ್ಬಿಟ್ಟು ತೊಗೊಂಬರ್ತಾ ಇರ್ತಾರೆ. ಬಟ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ಇದ್ರ ರಿಲೇಟೆಡಲ್ಲೇ ನಮಗೆ ಅದು ಎಲೆಕ್ಷನ್ ಮೋಡ್ ಆಗಿರಲಿ, ಮೇಯರ್ಸ್ ಅವ್ರದ್ದು ಎಷ್ಟು ಟೈಮ್ ಲಿಮಿಟ್ ಇರುತ್ತೆ, ಟೆನ್ಯೂರ್ ಆಗಿರಲಿ, ಅವನ್ನೆಲ್ಲ ಮೆನ್ಷನ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ, 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು. ನೆಕ್ಸ್ಟು ಮಿಲಿಟ್ರಿ ಅವಾರ್ಡ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ ಒಂದ್ಸರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಹೈಯೆಸ್ಟ್ ಮಿಲಿಟ್ರಿ ಅವಾರ್ಡು, ಈ ಮಿಲಿಟ್ರಿ ಅವಾರ್ಡ್ ಅಂತ ಯಾಕೆ ನೋಡ್ಕೊತಾ ಇದ್ದೀವಿ ಅಂತಂದರೆ, ನಾವು ಸಿವಿಲಿಯನ್ ಅವಾರ್ಡ್ ನಾವು ನೋಡ್ಕೊಂಡಿದ್ದೀವಿ. ಸಿವಿಲಿಯನ್ ಅವಾರ್ಡಲ್ಲಿ ಟಾಪಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಭಾರತ ರತ್ನ ಇರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಪದ್ಮ ಅವಾರ್ಡ್ಸ್ ಬರುತ್ತೆ. ಪದ್ಮ ಅವಾರ್ಡ್ಸು ಇದರಲ್ಲಿ ಪದ್ಮಶ್ರೀ, ಅದಾದಮೇಲೆ ಪದ್ಮಭೂಷಣ್ ಬರುತ್ತೆ, ಅದಾದಮೇಲೆ ಪದ್ಮ ವಿಭೂಷಣ್ ಬರುತ್ತೆ. ಇದು ಸಿವಿಲಿಯನ್ಸಿಗೆ ಕೊಡೋವಂಥ ಅವಾರ್ಡು. ಅದೇ ಥರ ನಮಗೆ ಟಾಪಲ್ಲಿ ಮಿಲಿಟರಿ ಕೊಡೋವಂಥದ್ದು ಅಥವಾ ಗ್ಯಾಲೆಂಟ್ರಿ ಅವಾರ್ಡ್ಸು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಹೈಯೆಸ್ಟ್ ಯಾವುದಿರುವಂಥದ್ದು, ಫಸ್ಟ್ ಪೊಸಿಷನಲ್ಲಿ ಇರುವಂಥದ್ದು ನಮಗೆ ಪರಮ್ವೀರ್ ಚಕ್ರ ಅಂತ. ಸೊ ಫಸ್ಟಲ್ಲಿ ಪರಮ್ವೀರ್ ಚಕ್ರ, ಸೆಕೆಂಡಲ್ಲಿ ನಮಗೆ ಮಹಾವೀರ್ ಚಕ್ರ, ಅದಾದಮೇಲೆ ಥರ್ಡ್ ಒನ್ನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ವೀರ್ ಚಕ್ರ ಬಂದಿರುತ್ತೆ. ಸೊ ಇದು ಟಾಪ್ 3 ಅವಾರ್ಡ್ಸು ಮಿಲಿಟ್ರಿಗೆ ಕೊಡೋವಂಥದ್ದು. ಸೊ 23rd ಡಿಸೆಂಬರ್ ನಾವು ನೋಡ್ಕೊಂಡಿದ್ದೀವಿ. ಈಗ 24th ಕೂಡ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈಗ 24th ಡಿಸೆಂಬರ್ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ಸ್ ನೋಡ್ಕೊಳ್ಳೋಣ ನಾವು. ಫಸ್ಟ್ ಒಂದು ಬಂದ್ಬಿಟ್ಟು PN ಪನಿಕ್ಕರ್ ಸ್ಟ್ಯಾಚ್ಯೂ ರೀಸೆಂಟಾಗಿ ನಮ್ಮ ಪ್ರೆಸಿಡೆಂಟು ಅನ್ವೀಲ್ ಮಾಡಿದ್ರು. ಎಲ್ಲಿ ಅಂತ ಕೇಳಿದ್ರೆ ತಿರುವನಂತಪುರಮಲ್ಲಿ. ಸೊ ಇವಾಗ ನಿಮಗೆ ಎಜುಕೇಷನಲ್ಲಿ ಲಿಟ್ರಸಿ ರೇಟು ಯಾವ ಸ್ಟೇಟಿಂದು ಜಾಸ್ತಿ ಇದೆ ಅಂತಂದರೆ ಇದು ಕೇರಳದು ಜಾಸ್ತಿ ಇರುವಂಥದ್ದು. ಲಿಟ್ರಸಿ ರೇಟು ಎಜುಕೇಷನ್ನು ನಮಗೆ ಕೇರಳದು ಜಾಸ್ತಿ ಇರುವಂಥದ್ದು. ಲಿಟ್ರಸಿ ರೇಟು ತುಂಬ ಜಾಸ್ತಿ ಇದೆ ಇಲ್ಲಿ. ಸೊ ಇದರಲ್ಲಿ ಏನಾಗಿತ್ತು ಅಂತಂದರೆ ಒಬ್ಬರು PN ಪನಿಕ್ಕರ್ ಅಂತ ಇದ್ದರು. ಸೊ ಇವರು PM ಪನಿಕ್ಕರ್ ಅವರು ಒಂದು ಮೆಸೇಜನ್ನ ಸ್ಪ್ರೆಡ್ ಮಾಡ್ತಾಯಿದ್ರು. ಅದರ ಹೆಸರು ಇದು ಪ್ರಾಬಬ್ಲಿ ಮಲಯಾಳಮಲ್ಲಿ ಇರಬೇಕು, ಅದು ಗೊತ್ತಿಲ್ಲ ನನಗೆ. ಸೊ ಇದು ಬಂದ್ಬಿಟ್ಟು ನಮಗೆ ವೈಚು ಒಲರುಕ ಅಂತ, ಅಂದರೆ ರೀಡ್ ಆ್ಯಂಡ್ ಗ್ರೋ, ಮೀನಿಂಗ್ ಬಂದ್ಬಿಟ್ಟು ರೀಡ್ ಆ್ಯಂಡ್ ಗ್ರೋ ಅಂತ ಹೇಳ್ಬಿಟ್ಟು. ಸೊ ಈ ಮೆಸೇಜ್ನ ಇವರು ಸ್ಪ್ರೆಡ್ ಮಾಡ್ತಾಯಿದ್ರು. ಇವರಿಂದಾಗಿ ಏನಾಯಿತು ಅಂತಂದರೆ ಲಿಟ್ರಸಿದು ಒಂದು ಮೂಮೆಂಟ್ ಸ್ಟಾರ್ಟ್ ಆಗಿತ್ತು ಜನರಲ್ಲಿ. ಸೊ ಒಂದು ಯೂನೀಕ್ ಫೀಚರ್ ಏನು ಕೇರಳದಲ್ಲಿ ಇರೋವಂಥದ್ದು ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ, ರಿಮೋಟ್ ಆಗಿರೋವಂಥ ಹಳ್ಳಿಯಲ್ಲೂ ಕೂಡ ನಿಮಗೆ ಲೈಬ್ರರಿ ನೋಡೋಕ್ಕೆ ಸಿಗುತ್ತೆ. ಇವೆಲ್ಲದೂ ಕೂಡ ನಮಗೆ ಪ್ರೆಸಿಡೆಂಟೇ ಮೆನ್ಷನ್ ಮಾಡಿರೋವಂಥದ್ದು. ಸೊ ಪ್ರೆಸಿಡೆಂಟ್ ಅವರಲ್ಲಿ ಈ ಸ್ಟ್ಯಾಚ್ಯೂ ಅನ್ವೀಲ್ ಮಾಡಿದಾಗ ಅಲ್ಲಿ ಸ್ಪೀಚ್ ಕೊಟ್ಟಿದ್ರಲ್ಲ, ಅದ್ರ ಒಳಗಡೆಯಿಂದನೇ ತೊಗೊಂಡಿರೋವಂಥದ್ದು ಇದು. ಸೊ ಇವ್ರೇನು ಮಾಡಿದರು ಅಂತಂದರೆ ಒಂದು ಗ್ರಂಥಶಾಲಾ ಸಂಗಮ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಗ್ರಂಥಶಾಲಾ ಸಂಗಮ್ ಅಂತ. ಸೊ ಲೈಬ್ರರಿ ಇದೊಂದು ಮೂಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದರಲ್ಲಿ ಸುಮಾರು 50 ಚಿಕ್ಕ ಲೈಬ್ರರೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು ಅವರು. 50 ಸ್ಮಾಲ್ ಲೈಬ್ರರೀಸು. ಯಾವಾಗ 1945 ಟೈಮಲ್ಲಿ. ಸೊ ಅದೇನಾಯಿತು ಅಂತಂದರೆ ಗ್ರೋ ಆಗ್ತಾ ನಮಗೆ ಥೌಸಂಡ್ಸ್ ಲೈಬ್ರರಿ ಗಟ್ಟಲೆ ಆಗೋಗ್ಬಿಟ್ಟಿತ್ತದು. ಸೊ ಅದಕ್ಕೆ ಕೇರಳ ನಾವು ನೋಡಬೇಕು ಅಂತಂದರೆ ಫಸ್ಟ್ ಸ್ಟೇಟು ಇಂಡಿಯಾದಲ್ಲಿ 100% ಲಿಟ್ರಸಿನ ಅಚೀವ್ ಮಾಡ್ಕೊಳ್ಳೋದಕ್ಕೆ. ಸೊ ಇವರು ತೀರ್ಕೊಂಡ್ರಲ್ಲ ನಮಗೆ PN ಪನಿಕ್ಕರ್ ಅವರು. ಸೊ ತೀರ್ಕೊಂಡಿರೋ ದಿನಾನ ಪುಣ್ಯತಿಥಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಅದನ್ನು ರೀಡಿಂಗ್ ಡೇ ಅಂತ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. 19th ಜೂನ್ ರೀಡಿಂಗ್ ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. PN ಪನಿಕ್ಕರ್ ಅವರ ಸ್ಟ್ಯಾಚ್ಯೂ ತಿರುವನಂತಪುರಮಲ್ಲಿ ಇದನ್ನು ಇದು ಲಾಂಚ್ ಮಾಡ್ಕೊಂಡಿದ್ರು, ಸ್ಟ್ಯಾಚ್ಯೂನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ಸೊ ಅದನ್ನು ಅನ್ವೀಲ್ ಮಾಡಿದ್ದು ನಮಗೆ ನಮ್ಮ ಪ್ರೆಸಿಡೆಂಟ್ ಅವರು. ನೆಕ್ಸ್ಟು ನಮಗೆ ಬಾನಸ್ ಡೈರಿ ಸಂಕುಲ್ ಫೌಂಡೇಶನ್ ಸ್ಟೋನು. ಇದನ್ನು ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಅವರು ಇಟ್ಟರು, ಅದು ವಾರಾಣಸಿಯಲ್ಲಿ, ಉತ್ತರ ಪ್ರದೇಶಲ್ಲಿ. ಸೊ ನೋಡಿ ಇದೇನಿದು ಅಂತಂದರೆ ಬಾನಸ್ ಡೈರಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ.
ಇದರ ಜೊತೆಗೆ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರು ಇಲ್ಲಿ ಬಯೋಗ್ಯಾಸ್ ಬೇಸ್ಡು ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲ್ಯಾಂಟ್ನು ಕೂಡ ಇಲ್ಲಿ ಇನಾಗ್ರೇಟ್ ಮಾಡ್ಕೊಂಡಿದ್ರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ನಮಗೆ ವಾರಾಣಸಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಉತ್ತರ ಪ್ರದೇಶ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ನಮಗೆ ಸಿಟಿಯಲ್ಲಿ ಅದು ಕೂಡ ಕೇಳಲ್ಲ. ಸೊ ಇದೇನೇನು ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ಫಸ್ಟ್ ಆಫ್ ಅ ಕೈಂಡ್ ಪ್ರಾಜೆಕ್ಟ್ ಇರುತ್ತೆ. ಇದರಲ್ಲಿ ಡೈರಿ ನಡೆಸೋದಕ್ಕೆ, ಇಲ್ಲಿ ಡೈರಿ ಪ್ಲ್ಯಾಂಟ್ ಏನು ನಡೆಸ್ತಾರಲ್ಲ, ಈ ಡೈರಿ ಪ್ಲ್ಯಾಂಟ್ ನಡೆಸೋದಕ್ಕೆ ಏನು ಎಲೆಕ್ಟ್ರಿಸಿಟಿ ನಮಗೆ ಬೇಕಾಗಿರುತ್ತಲ್ಲ, ಆ ಎಲೆಕ್ಟ್ರಿಸಿಟಿನ ಇಲ್ಲಿ ಬಯೋಗ್ಯಾಸಿಂದನೇ ಜನ್ರೇಟ್ ಮಾಡ್ತಾ ಇರ್ತಾರೆ, ಅಂತಂದರೆ ಕೌಡಂಗಿಂದನೇ ಜನ್ರೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಒಂದು ಸರ್ಕಲ್ ಅಥವಾ ಒಂದು ಅಟ್ಮಾಸ್ಫಿಯರ್ ಥರ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಜನ್ರೇಟ್ ಮಾಡೋವಂಥ ಎನರ್ಜಿನೇ ಅಲ್ಲಿ ಯೂಸ್ ಮಾಡ್ಕೊತಾ ಇರ್ತಾರೆ. ಅದಾದಮೇಲೆ ಮಿಲ್ಕ್ನು ಕೂಡ ಇಲ್ಲಿ ಸೇಲ್ ಮಾಡ್ಕೊಬೋದು. ಸೊ ಪ್ರಾಫಿಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದು ಫಸ್ಟ್ ಆಫ್ ಅ ಕೈಂಡ್ ಪ್ರಾಜೆಕ್ಟು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿರೋವಂಥದ್ದು. ನೆಕ್ಸ್ಟು ನಮಗೆ ಪ್ರಳಯ್ ಮಿಸೈಲು. ಸೊ ಈ ಪ್ರಳಯ್ ಮಿಸೈಲ್ ಬಂದ್ಬಿಟ್ಟು ಯಾವ ಥರ ಮಿಸೈಲು ಅಂತ ಏನಾದರೂ ಕೇಳಿದ್ರೆ, ಇದು ಬಂದ್ಬಿಟ್ಟು ಸರ್ಫೇಸ್ ಟು ಸರ್ಫೇಸು. ಇದನ್ನಾಗಲೇ ಮುಂಚೆ ತುಂಬ ಸರಿ ನೋಡ್ಕೊಂಡಿದ್ದೀವಿ. ಸರ್ಫೇಸ್ ಟು ಸರ್ಫೇಸು, ಸರ್ಫೇಸ್ ಅಂತಂದರೆ ಲ್ಯಾಂಡಿಂದ ಲ್ಯಾಂಡಿಗೆ ಹೋಗ್ಬಿಟ್ಟು ಬೀಳುವಂಥ ಮಿಸೈಲು. ಬಟ್ ಇದೇನು ಅಂತಂದರೆ ಇದೊಂಥರ ಗೈಡೆಡ್ ಮಿಸೈಲ್ ಅಂತಂದರೆ ಇದನ್ನು ಲಾಂಚ್ ಮಾಡಿದ್ಮೇಲೂ ಕೂಡ ಇದರ ಡೈರೆಕ್ಷನ್ಸ್ಗಳನ್ನ ನಾವು ಚೇಂಜ್ ಮಾಡ್ಕೊಬೋದು. ಟಾರ್ಗೆಟ್ಸ್ಗಳನ್ನೆಲ್ಲದು ಕೂಡ ಅದನ್ನು ಪ್ರಿಸಿಷನಲ್ಲಿ ಹೋಗಿ ಫೈರ್ ಮಾಡೋ ಹಾಗೆ ಇದನ್ನು ನೋಡ್ಕೊತಾ ಇರ್ಬೋದು. ಇನ್ನೊಂದು ಬಂದ್ಬಿಟ್ಟು ನಮಗೆ ಏರ್ ಟು ಏರ್ ಮಿಸೈಲ್ ಬರುತ್ತೆ. ಇದು ಏರಲ್ಲೇ ಹೊಡೆಯೋವಂಥದ್ದು. ಇನ್ನೊಂದು ಏರಿಂದ ಸರ್ಫೇಸಿಗೆ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಸರ್ಫೇಸಿಂದ ಏರ್ಗೆ ಹೋಗುತ್ತೆ. ಈ ಥರದ ಮಿಸೈಲ್ ಇರುತ್ತೆ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಂದರೆ ಇದನ್ನು ಇಂಡಿಯಾದಲ್ಲೇ ಡೆವಲಪ್ ಮಾಡ್ಕೊಂಡಿರೋಂಥದ್ದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲು. ಟೆಸ್ಟ್ ಮಾಡ್ಕೊಂಡಿದ್ದು ಒಡಿಶಾ ಕೋಸ್ಟಲ್ಲಿ. ಸೊ ಈ ಒಡಿಶಾ ಕೋಸ್ಟಲ್ಲಿ ಇರುವಂಥ ಐಲ್ಯಾಂಡಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಮುಂಚೆ ಇದ್ದಿರೋಂಥ ಹೆಸರು ಏನಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ಆ ಕ್ವೆಶನ್ ಅಂತೂ ತುಂಬ ಸರಿ ಕೇಳಿದ್ದಾರೆ, ತುಂಬ ಸರಿ ರಿಪೀಟು ಕೂಡ ಮಾಡ್ಕೊಂಡಿದ್ದಾರೆ. ಮುಂಚೆ ಏನಿತ್ತು ಅಬ್ದುಲ್ ಕಲಾಂ ಐಲ್ಯಾಂಡಿನ ಹೆಸರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ ಅದರದ್ದು. ಸೊ ಈಗ ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಇಲ್ಲಿ ನ್ಯಾಷನಲ್ ಮ್ಯಾಥ್ಸ್ ಡೇ ಬಂದ್ಬಿಟ್ಟು ನಮಗೆ ಡಿಸೆಂಬರ್ 22 ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ಸೊ ನ್ಯಾಷನಲ್ ಮ್ಯಾಥ್ ಡೇ ಇದು ಯಾವುದರ ಅಕೌಂಟಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಕೊತೀವಿ ಅಂತಂದರೆ ಇದು ರಾಮಾನುಜಮ್ ಅವರ ಅಕೌಂಟಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ನೆಕ್ಸ್ಟು ನಾವು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇದೊಂದು ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತ ಹೇಳಿ ಬಂದ ತಕ್ಷಣ ಅದೊಂದು ಆ್ಯಕ್ಟ್, ಪಾರ್ಲಿಮೆಂಟಿನ ಒಂದು ಆ್ಯಕ್ಟಲ್ಲಿ ಪಾಸ್ ಮಾಡ್ಕೊಂಡಿರ್ತಾರೆ, ಅದು ಸ್ಟ್ಯಾಚ್ಯೂಟ್ರಿ ಬಾಡಿ ಆಗಿರುತ್ತೆ. ಸೊ ಇದನ್ನು ಚಾರ್ಟೆಡ್ ಅಕೌಂಟೆಂಟ್ಸ್ ಆ್ಯಕ್ಟ್ 1949 ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಥದ್ದು. ಯಾವುದಕ್ಕೋಸ್ಕರ ಅಂತಂದರೆ ಚಾರ್ಟೆಡ್ ಅಕೌಂಟಿಂಗ್ ರಿಲೇಟೆಡ್ಡು ಪ್ರೊಫೆಷನ್ ಏನಿದೆಯಲ್ಲ ಅದ್ರ ಮೇಲೆ ರೆಗ್ಯುಲೇಷನ್ ಇರಬೇಕು ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ರೀಸೆಂಟಾಗಿ ಇವರೊಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸೈನ್ ಮಾಡ್ಕೊಂಡಿದ್ರು ಪೋಲ್ಯಾಂಡ್ ಅವ್ರ ಜೊತೆಗೆ. ಸೊ ದ ಪೋಲಿಷ್ ಚೇಂಬರ್ ಆಫ್ ಸ್ಟ್ಯಾಚ್ಯೂಟರಿ ಆಡಿಟರ್ಸ್ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟು ಕೂಡ ಅದನ್ನು ಅಪ್ರೂವ್ ಮಾಡ್ಕೊಂಡಿತ್ತು. ನೆಕ್ಸ್ಟು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಎಷ್ಟಿದೆ ಅಂತಂದರೆ ಈಗ 15% ಇದೆ. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದರೆ ಏನು ಅಂತಂದರೆ ಆಲ್ ಓವರ್ ದ ವರ್ಲ್ಡ್ ಇವಾಗ ದೊಡ್ಡ ಕಂಪನಿ ಇರುತ್ತೆ. ಎಕ್ಸಾಂಪಲ್ ನಾವು ಗೂಗಲ್ ನೋಡ್ಕೋಬೋದು, ಅಥವಾ ಫೇಸ್ಬುಕ್ ನೋಡ್ಕೋಬೋದು, ಅಥವಾ ಆ್ಯಪಲ್ ನೋಡ್ಕೋಬೋದು. ಈಗೇನಾಗುತ್ತೆ ಅಂತಂದರೆ ಕಂಪನಿಗಳ ಮೇಲೆ ಬೇರೆ ಬೇರೆ ಥರದ್ದು ಟ್ಯಾಕ್ಸಸ್ ಇಟ್ಟಿರ್ತಾ ಇರ್ತೀವಿ. ಈಗ ಕೆಲವೊಂದು ದೇಶದಲ್ಲಿ ಇದು 2% ಇರ್ಬೋದು, ಸುಮ್ಮನೆ ಎಕ್ಸಾಂಪಲ್ಗೆ. ಕೆಲವೊಂದು ದೇಶದಲ್ಲಿ ಇದು 15% ಇರ್ಬೋದು, ಕೆಲವೊಂದು ದೇಶದಲ್ಲಿ 10% ಇರ್ಬೋದು. ಸೊ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಈ ದೊಡ್ಡ ಕಂಪನೀಸು ಎಲ್ಲಿ ಟ್ಯಾಕ್ಸೇಷನ್ ಕಮ್ಮಿ ಇದೆಯಲ್ಲ ಅಲ್ಲಿ ಅವರು ಹೆಡ್ ಕ್ವಾರ್ಟರ್ಸ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಟ್ಯಾಕ್ಸಸ್ನ ಇವೇಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಅದಕ್ಕೋಸ್ಕರ ತೊಗೊಂಬಂದಿರೋಂಥದ್ದು ನಮಗೆ ಇದು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸು. ಆಲ್ ಓವರ್ ದ ವರ್ಲ್ಡು ಮಿನಿಮಮ್ 15% ಅಟ್ಲೀಸ್ಟು ಟ್ಯಾಕ್ಸ್ ಇಡಲೇಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿರೋವಂಥದ್ದು. ಅದಕ್ಕೆ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಚಿಲಿ ದೇಶದಲ್ಲಿ ರೀಸೆಂಟಾಗಿ ಒಬ್ಬರು ಪ್ರೆಸಿಡೆಂಟ್ ಅಪಾಯಿಂಟ್ ಆದರು, 36 ವರ್ಷ ಅವ್ರಿಗೆ. ಅವ್ರ ಹೆಸರು ಬಂದ್ಬಿಟ್ಟು ಗೇಬ್ರಿಯಲ್ ಬೋರಿಕ್ ಅಂತ. ಸೊ ಇದ್ರದ್ದು ನಾವು ಪೋಸ್ಟು ಕೂಡ KPSC ಕನ್ನಡಿಗದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ವಿ, ನೀವು ನೋಡ್ಕೊಂಡಿರ್ಬೋದು. ಫುಲ್ ಹೆವಿ ಸ್ಟೈಲಿಶ್ ಆಗಿದ್ರು ಬೇರೆ ಅವರು. ಸೊ ಅವರು ಎಲೆಕ್ಟ್ ಆಗಿದ್ದರು, ಅದಕ್ಕೋಸ್ಕರ ಇಂಪಾರ್ಟೆಂಟು. ಸೊ ನಾವು ಚಿಲಿ ಅಂತ ಹೇಳಿ ಇಲ್ಲಿ ದೇಶ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಸೌತ್ ಅಮೇರಿಕಾದಲ್ಲಿ ಬರುವಂಥದ್ದು. ಸೊ ಇಲ್ಲಿ ಮೇಲ್ಗಡೆ ನಮಗೆ ನಾರ್ತ್ ಅಮೇರಿಕಾ ಇದೆ, ಇಲ್ಲಿ ಸೌತ್ ಅಮೇರಿಕಾ ಇದೆಯಲ್ಲ. ಸೊ ಸೌತ್ ಅಮೇರಿಕಾದಲ್ಲಿ ನಮಗೆ ಈ ರೀಜನಲ್ಲಿ ಬರುತ್ತೆ. ಇದೊಂಥರ ಲಾಂಗೆಸ್ಟ್ ಥಿನ್ನೆಸ್ಟ್ ದೇಶ ಅಂತ ಹೇಳ್ಬಿಟ್ಟು ಕರಿಬೋದು ಇದು ಚಿಲಿ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಇಲ್ಲಿ ನ್ಯಾರೋವೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡು ಬಂದ್ಬಿಟ್ಟು ಚಿಲಿ. IUCN ಸ್ಟೇಟಸ್ ಏನಿದೆ ಘಡಿಯಾಲಿಂದು ಅಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ IUCN ಸ್ಟೇಟಸ್ ಘಡಿಯಾಲಿಂದು. ಇದು ರಿಪೀಟೆಡ್ ಕ್ವೆಶನ್ ಇದು. ಇಂಡಿಯಾ ಆಸ್ ಸೋಲ್ ಪ್ರೊಡ್ಯೂಸರ್ ಆಫ್ ನಿಕಲ್ ಈಸ್ ವೇದಾಂತ. ಸೊ ಇದಕ್ಕಿಂತ ಮುಂಚೆ ನಮಗೆ ಬೇರೆ ಪ್ರೊಡ್ಯೂಸರ್ಸು ಕೂಡ ಇರ್ತಾಯಿದ್ರು. ಸೊ ರೀಸೆಂಟಾಗಿ ಏನು ಮಾಡಿದ್ರು ಅಂತಂದರೆ ವೇದಾಂತ ಬಂದ್ಬಿಟ್ಟು ಆ ಪ್ರೊಡ್ಯೂಸರ್ನು ಕೂಡ ಇವರು ನಿಕೋಮೆಟ್ ಅಂತ ಇತ್ತು, ಅದನ್ನು ಇವರು ಅಕ್ವೈರ್ ಮಾಡಿಕೊಂಡ್ರು. ನಿಕೋಮೆಟ್ಟನ್ನು
ವೇದಾಂತ ಅಕ್ವೈರ್ ಮಾಡಿಕೊಂಡ್ರು. ಸೊ ವೇದಾಂತ ಅಕ್ವೈರ್ ಮಾಡಿಕೊಂಡ್ರು. ಅದರಿಂದಾಗಿ ಏನಾಗಿದೆ ಅಂತಂದರೆ ನಿಕಲ್ನ ಪ್ರೊಡ್ಯೂಸ್ ಮಾಡುವಂಥ ಒಂದೇ ಒಂದು ಕಂಪನಿ ಯಾವುದು ಇಂಡಿಯಾದಲ್ಲಿ ಅಂತಂದರೆ ಅದು ವೇದಾಂತ ಆಗಿರುತ್ತೆ. ನಿಕಲ್ ನಾವು ನೋಡಬೇಕು ಅಂತಂದರೆ ಹೈ ಎಲೆಕ್ಟ್ರಿಸಿಟಿ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಇರುತ್ತೆ ಅದಕ್ಕೆ. ಬಟ್ ಆಕ್ಸಿಡೇಷನು ಮತ್ತು ಕೊರೋಷನ್ಗೆ ರೆಸಿಸ್ಟೆನ್ಸು ತೋರಿಸ್ತಾ ಇರುತ್ತೆ ಅದು. ಸೊ ಇದನ್ನು ನಮಗೆ ಸ್ಟೇನ್ಲೆಸ್ ಸ್ಟೀಲು ಅದನ್ನು ಮತ್ತು ಬ್ಯಾಟ್ರಿಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಬ್ಯಾಟ್ರಿಗಳು ಇವೆಲ್ಲದು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ ನಿಕಲ್ ಬೇಕಾಗಿರುತ್ತೆ. ರೀಸೆಂಟಾಗಿ S-400 ಏರ್ ಡಿಫೆನ್ಸು ಮಿಸೈಲ್ ಸಿಸ್ಟಮ್ನ ಫಸ್ಟ್ ಡಿಪ್ಲಾಯ್ ಮಾಡ್ಕೊಂಡಿರೋಂಥದ್ದು ಪಂಜಾಬ್ ಸೆಕ್ಟರಲ್ಲಿ. S-400 ನಾವು ರಷ್ಯಾದಿಂದ ತರಿಸ್ಕೊಂಡಿರೋಂಥದ್ದು. ಥರ್ಡ್ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಯಾವುದು? ವೀರಚಕ್ರ ನಾವು ನೋಡ್ಕೊಂಡಿದ್ದೀವಿ. NFT ಅಂತ ತುಂಬ ಜಾಸ್ತಿ ನ್ಯೂಸಲ್ಲಿದೆ. NFT ಫುಲ್ ಫಾರ್ಮ್ ಏನಿರುತ್ತೆ? NFT ಫುಲ್ ಫಾರ್ಮ್ ಏನು ಅಂತಂದರೆ ಇದು ನಮಗೆ ನಾನ್ ಫಂಜಿಬಲ್ ಟೋಕನ್ಸ್ ಅಂತ ಆಗ್ಬಿಟ್ಟು, ನಾನ್ ಫಂಜಿಬಲ್ ಟೋಕನ್ಸ್ ಅಂತ. ಇವಾಗ 25 ಮತ್ತು 26 ಡಿಸೆಂಬರ್ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ಸ್ಗಳನ್ನ ನೋಡ್ಕೊಳ್ಳೋಣ. ಸೊ ಇದರಲ್ಲಿ 25 26 ಡಿಸೆಂಬರಲ್ಲಿ ಜಾಸ್ತಿ ಬರೀ ಸಿಂಗಲ್ ಲೈನು ಅಷ್ಟೇ ಇರೋವಂಥದ್ದನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಎಲ್ಲದು ಕೂಡ ಮುಂಚೆ ನೋಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಕಂಪೈಲೇಷನ್ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಇಂಪಾರ್ಟೆಂಟು ಒನ್ ಲೈನರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ಎಕ್ಸ್ಪ್ಲನೇಷನ್ ಏನಾದರೂ ಬೇಕಾಗಿರುವಂಥದ್ದು ಏನಾದರೂ ನಮಗೇನಾದರೂ ಇದ್ದಿದ್ದರೆ ಅದನ್ನು ನಾವು ನೆಕ್ಸ್ಟು ಫ್ಯೂಚರಲ್ಲಿ ಬರುವಂಥ ವೀಡಿಯೋಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನೋಡ್ಕೊತಾ ಇರೋಣ. ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಬಂದ್ಬಿಟ್ಟು 24 ಡಿಸೆಂಬರ್ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಯಾವ ಸ್ಟೇಟು ರೀಸೆಂಟಾಗಿ ಟ್ರಾನ್ಸ್ಜೆಂಡರ್ಸಿಗೂ ಕೂಡ ಪೊಲೀಸಲ್ಲಿ ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಕರ್ನಾಟಕ. ರೀಸೆಂಟಾಗಿ ನೋಟಿಫಿಕೇಷನ್ ಕೂಡ ನೋಡ್ಕೊಂಡಿದ್ದೀರಿ ನೀವು. ಸೊ ಈ ನೋಟಿಫಿಕೇಷನ್ನ ನಾವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲದು ಕೂಡ ಶೇರ್ ಮಾಡ್ಕೊಂಡಿದ್ವಿ. ಈ ನೋಟ್ಸು PDFs ಎಲ್ಲದು ನಿಮ್ಗೆ ಬೇಕು ಅಂತಂದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರಿ. INS ಕುಕ್ರಿ ಡಿಕಮಿಷನ್ ಮಾಡ್ಕೊಂಡಿರೋಂಥದ್ದು ನಮಗೆ ವಿಶಾಖಪಟ್ಟಣಮಿಂದ. ನೆಕ್ಸ್ಟು ಏಷ್ಯನ್ ಚಾಂಪಿಯನ್ಸ್ ಏಷ್ಯನ್ ಚಾಂಪಿಯನ್ಸ್ ಟ್ರಾಫಿ ಮೆನ್ಸ್ ಫೈನಲ್ಸ್ ವಿನ್ ಆಗಿದ್ದು ನಮಗೆ ಸೌತ್ ಕೊರಿಯಾ. ಅದಾದಮೇಲೆ ಟಾಪ್ ಕಂಟ್ರೀಸು ಇನ್ ಟರ್ಮ್ಸ್ ಆಫ್ ಯೂನಿಕಾರ್ನ್ ಕಂಪನೀಸಲ್ಲಿ ಟಾಪ್ ದೇಶ ಯಾವುದಿರೋವಂಥದ್ದು ಅಂತಂದರೆ ಈ ಇಂಡೆಕ್ಸ್ ರಿಲೀಸ್ ಮಾಡಿದರೆ ಅದರಲ್ಲಿ ಟಾಪಲ್ಲಿ ಇರುವಂಥದ್ದು USA ನಮಗೆ. ICC ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ 2022 ಬಂದ್ಬಿಟ್ಟು ವೆಸ್ಟ್ ಇಂಡೀಸಲ್ಲಿ ಕಂಡಕ್ಟ್ ಆಗ್ತಾ ಇರುತ್ತೆ. ಮದರ್ ಥೆರೇಸಾ ಮೆಮೋರಿಯಲ್ ಅವಾರ್ಡು ಇದನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಇದು ನೋಡಿ ನಮಗೆ ವಿದ್ಯುತ್ ಮೋಹನು, ಅನಿಲ್ ಪ್ರಕಾಶ್ ಜೋಶಿ, ರಿಧಿಮಾ ಪಾಂಡೆ. ಮತ್ತು ನ್ಯಾಷನಲ್ ಫಾರ್ಮರ್ಸ್ ಡೇ ನಾವು 23 ಡಿಸೆಂಬರ್ ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ನೆಕ್ಸ್ಟು ರಿಸರ್ಚರ್ಸ್ ಆಫ್ ವಿಚ್ ಕಂಟ್ರಿ ಪ್ರೊಡ್ಯೂಸ್ಡ್ ದ ಫಸ್ಟ್ C-19 ಸ್ಟೇನ್ಲೆಸ್ ಸ್ಟೀಲ್ ಅಂತಂದರೆ ಇದು ಹಾಂಗ್ಕಾಂಗ್. ನೆಕ್ಸ್ಟು ಮುಖ್ಯಮಂತ್ರಿ ವಾಯು ಸ್ವಾಸ್ಥ್ಯ ಸೇವಾ ಏರ್ ಆ್ಯಂಬುಲೆನ್ಸು ಇದನ್ನು ಒಡಿಶಾ ಲಾಂಚ್ ಮಾಡಿದೆ ರೀಸೆಂಟಾಗಿ. ಸಿಂಗಲ್ಸ್ ಟೈಟಲ್ಲು BWF ವರ್ಲ್ಡ್ಸ್ ಚಾಂಪಿಯನ್ಶಿಪ್ 2021 ಇದನ್ನು ಆಕನೆ ಯಮಾಗುಚಿ ಇವ್ರು ವಿನ್ ಆಗಿದ್ದಾರೆ. ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡು 2021 ಇದು. ಸೊ 2021 ವಿನ್ ಆಗಿರುವಂಥದ್ದು ನಮಗೆ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇವಾಗ ಒಂದು ಚಿಕ್ಕ ಕೇಸ್ ಸ್ಟಡಿ ನೋಡ್ಕೊಳ್ಳೋಣ, ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ನಿಮಗೆ ಮುಂಬೈಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ತುಂಬ ಫೇಮಸ್ಸು ಸೈಟ್ಸ್ಗಳಿದ್ದಾವೆ ಅದರಲ್ಲಿ. ಸೊ ಮುಂಬೈಯಲ್ಲಿ ನಮಗೆ ಗೇಟ್ ವೇ ಆಫ್ ಇಂಡಿಯಾ ಇದೆ, ಕರೆಕ್ಟ್ ಅಲ್ವಾ? ಸೊ ಗೇಟ್ ವೇ ಆಫ್ ಇಂಡಿಯಾ ಇದೆ. ಅದಾದಮೇಲೆ ಮುಂಬೈ ಪೋರ್ಟು ಕೂಡ ತುಂಬ ಫೇಮಸ್ಸು. ಅದಾದಮೇಲೆ ಅಲ್ಲಿ ಟೂರಿಸ್ಟ್ ಲೊಕೇಶನ್ನುಗಳು ಕೂಡ ತುಂಬ ಜಾಸ್ತಿ ಇದೆ. ಅದಾದಮೇಲೆ ಪೊಲ್ಯೂಷನ್ನು ಮತ್ತು ಬೇರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗು ಕೂಡ ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ಮುಂಬೈ ಎಕಾನಮಿ ಫೇಮಸ್ ಇರೋವಂಥದ್ದು ಏನು ಅಂತಂದರೆ ಡಬ್ಬಾವಾಲಾಸ್ಗೆ. ಸೊ ಡಬ್ಬಾವಾಲಾಸ್ ಅನ್ನೋ ಕಾನ್ಸೆಪ್ಟು ನೀವೇನಾದರೂ ಈಗ ಸುಮಾರು ಜನ ನೀವು ಕೇಳಿರ್ತೀರ, ಬಟ್ ಸುಮಾರು ಜನರು ನೀವು ಕೇಳಿರಲ್ಲ. ಡಬ್ಬಾವಾಲಾಸ್ ಅಂತಂದರೆ ಅಲ್ಲಿ ಎಲ್ಲರಿಗೂ ಕೂಡ ಇರೋವಂಥ ಸಿಟಿಸನ್ಸಲ್ಲಿ, ಮುಂಬೈಯಲ್ಲಿ ಇರೋವಂಥ ಸಿಟಿಸನ್ಸಲ್ಲಿ ತುಂಬ ಜಾಸ್ತಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಅದು ಮಹಾರಾಷ್ಟ್ರದ್ದು. ಸೊ ಅದಕ್ಕೆ ಅಲ್ಲಿ ಊಟದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಟಿಫಿನ್ ಪ್ರೊವೈಡ್ ಮಾಡ್ತಾರೆ ಅವರು. ಸೊ ಟಿಫಿನು ಯಾವುದೇ ಥರದ್ದು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಲ್ಲ ಅಥವಾ ಯಾವುದೇ ಥರದ್ದು ಫಾರ್ಮಲ್ ಎಜುಕೇಷನ್ ಇರಲ್ಲ ಅಲ್ಲಿ ಡಬ್ಬಾವಾಲಾಸ್ ಅವ್ರಿಗೆ. ಸೊ ಆ ಥರ ಅವರು 100% ಆಲ್ಮೋಸ್ಟ್ 0.03% ಅಷ್ಟೇ ಅವರು ಆ ಡಬ್ಬ ಅಥವಾ ಅವ್ರದ್ದು ಟಿಫಿನ್ ಏನಿರುತ್ತಲ್ಲ ಅದನ್ನು ಕಳ್ಕೊಳ್ಳೋಕ್ಕೆ ಚಾನ್ಸು. ಅಂತಂದರೆ ಆಲ್ಮೋಸ್ಟ್ 99% ಅಕ್ಯುರಸಿಯಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಈ ಡಬ್ಬಾವಾಲಾಸು ಹೆವಿ ಫೇಮಸ್ಸು. ಇವ್ರ ಮೇಲೆ ಸುಮಾರು ಡಾಕ್ಯುಮೆಂಟ್ರೀಸ್ಗಳೆಲ್ಲ ಮಾಡಿದ್ದಾರೆ. ನಾವು ನೋಡ್ಕೋಬೇಕು ಅಂತಂದರೆ ಡಿಸ್ಕವರಿ ಚಾನಲಲ್ಲಿ, ಅದಾದಮೇಲೆ ನ್ಯಾಷನಲ್ ಜಿಯೋಗ್ರಫಿಕಲ್ಲಿ, ಹಿಸ್ಟ್ರಿ TVಯಲ್ಲಿ ಎಲ್ಲದರಲ್ಲೂ ಕೂಡ ಇವರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಡಾಕ್ಯುಮೆಂಟ್ರೀಸ್ ಎಲ್ಲದು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು ರೆಕಾರ್ಡ್ಸ್ಗಳು ಕೂಡ ಇವ್ರ ಮೇಲೆ ಇದೆ. ಈಗ ಈ ಕೇಸ್ ಸ್ಟಡಿ ನಾವು ಯಾಕೆ ನೋಡ್ಕೊತಾ ಇದ್ದೀವಿ ಅಂತಂದರೆ ಒಂದು ಟ್ರೆಡಿಷ್ನಲ್ ಸಿಸ್ಟಮು ನಮ್ಮ ಎಕಾನಮಿಯಲ್ಲಿ ನೋಡ್ಕೊತಾ ಇತ್ತು, ಟ್ರೆಡಿಷ್ನಲ್ ಸಿಸ್ಟಮ್ ಇತ್ತು. ಬಟ್ ಇವಾಗ ಕಾಂಪಿಟೇಷನು ಟೆಕ್ನಾಲಜೀಸಲ್ಲಿ ಬಂದಿರೋದ್ರಿಂದ, ಈಗ ಎಕ್ಸಾಂಪಲ್ಲು ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಈ ಥರದ್ದು ಬೇರೆ ಬೇರೆ ನಮಗೆ ಫುಡ್ ಡೆಲಿವರಿ ಸರ್ವಿಸಸ್ಸು ಸ್ಟಾರ್ಟ್ ಆಗಿದ್ದಾವೆ. ಈ ಡಬ್ಬಾವಾಲಾಸು ಇವರೆಲ್ಲ ಬಂದಾಗ್ಲೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊತಾ ಇದ್ರು. ಸ್ಟಾರ್ಟ್ ಆಗಿರೋವಂಥದ್ದು 1890s ಅಲ್ಲಿ, ಅವರು ಬಾಂಬೆಯಲ್ಲಿ ಸ್ಟಾರ್ಟ್ ಆಗಿತ್ತದು, ಇವಾಗ ಮುಂಬೈ ಅಲ್ಲ. ಸೊ ಇವರು ಏನು ಮಾಡ್ತಿದ್ರು ಅಂತಂದರೆ ಸುಮಾರು 4500 ಜನ ಇದರಲ್ಲಿ ಇದ್ದರು. ಪ್ರತಿಯೊಂದು ಕಾರ್ನರ್, ಸಿಟಿ ಕಾರ್ನರಲ್ಲೂ ಕೂಡ ಹೋಗ್ಬಿಟ್ಟು ಇವರು
ಟಿಫಿನ್ ಬಾಕ್ಸ್ನ ಸಪ್ಲೈ ಮಾಡ್ತಾಯಿದ್ರು. ಎಷ್ಟೊಂದು ಮೂವೀಸ್ಗಳು ಕೂಡ ಮಾಡ್ಕೊಂಡಿದ್ದಾರೆ ಇವ್ರ ಮೇಲೇ. ಆದರೆ ಏನಾಯಿತು ಅಂತಂದರೆ, ಇವಾಗ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ 2020 ಎಕಾನಮಿ ಲಾಸ್ ಆಗಿ ಸ್ಟಾರ್ಟ್ ಆಯ್ತಲ್ಲ ನಮಗೆ. ಆ ಟೈಮಲ್ಲಿ ಇವರು ಆರ್ಡರ್ ಮಾಡ್ತಾಯಿದ್ದು ಅಥವಾ ಎಷ್ಟು ಜನರಿಗೆ ರೀಚ್ ಆಗ್ತಾಯಿದ್ರಲ್ಲ, ಸುಮಾರು 2 ಲಕ್ಷ ಜನರಿಗೇನೋ ರೀಚ್ ಆಗ್ತಾಯಿದ್ರು ಅವರು. ಬಟ್ ಅದು ಆಲ್ಮೋಸ್ಟ್ ನಮಗೆ 500ರಿಂದ 1000ವರೆಗೂ ಕೂಡ ಬಂದು ಬಿದ್ದುಬಿಟ್ಟಿತ್ತು. ಅಂತಂದರೆ ಅಷ್ಟೇ ಜನರಿಗೆ ಕೊಡೋವಂಥದ್ದು. ಸೊ ಅಷ್ಟೇ ಜನರಿಗೆ ಕೊಡಬೇಕು, ಇಷ್ಟು ಜನ ಅಂತಂದರೆ ಎಂಪ್ಲಾಯ್ಮೆಂಟು ಈಕ್ವಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಬಿಡ್ತಾನೂ ಕೂಡ ಹೋಗ್ತಾಯಿದ್ರು. ಅದಾದಮೇಲೆ ಎಕಾನಮಿ ರಿಕವರ್ ಆಗಕ್ಕೆ ಸ್ಟಾರ್ಟ್ ಆದಾಗ 2021 ಮತ್ತೆ ಸ್ವಲ್ಪ ರಿಕವರ್ ಆಗ್ತಾಯಿದ್ರು. ಬಟ್ ಅಷ್ಟೊತ್ತಿಗೆ ಜನರಿಗೆ ಬೇರೆ ಕಡೆ ರೂಢಿಯಾಗಿತ್ತು. ಅಂತಂದರೆ ಈ ಆನ್ಲೈನ್ ಸರ್ವಿಸಸ್ ಇದಾವಲ್ಲ, ಇದ್ರ ಮೇಲೆ ರೂಢಿಯಾಗಿತ್ತು. ಆದ್ದರಿಂದಾಗಿ ಇವರು ಈ ಡಬ್ಬಾವಾಲ ಸರ್ವಿಸಸ್ನ ಇವರು ಯೂಸ್ ಮಾಡ್ಕೊತಾ ಇರಲಿಲ್ಲ. ಅದಕ್ಕೆ ಇವಾಗ ಏನಾಗ್ತಿದೆ ಅಂತಂದರೆ, ಇದೊಂಥರ ಎಂಡ್ ಆಗುವಂಥ ಫೇಸಿಗೆ ಬಂದಿದೆ. ಅಂತಂದರೆ ಒಂದು ಟ್ರೆಡಿಷ್ನಲ್ ಸಿಸ್ಟಮ್ಮು, ಯಾವುದೇ ಥರದ್ದು ಟೆಕ್ನಾಲಜಿ ಏನೂ ಇಲ್ದಿದ್ದಂಗೆ ಕೆಲಸ ಮಾಡೋವಂಥವ್ರು ಇದನ್ನು ಇವಾಗ ಎಂಡ್ ಆಗೋ ಥರ ಸಿಚುವೇಷನಲ್ಲಿ ಬಂದಿದೆ. ಅದು ಸ್ಟಾರ್ಟಪ್ಸ್ ಅಗೇನ್ಸ್ಟು ಫೈಟ್ ಮಾಡ್ತಾಯಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ, ಇದ್ರ ಬಗ್ಗೆ ನಿಮ್ದು ಏನಾದ್ರು ಸಜೆಷನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅದನ್ನು ಬೇರೆಯವರು ಓದೋದ್ರಿಂದನೂ ಕೂಡ ಅದನ್ನು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಎಕಾನಮಿಯಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊತಾ ಇರ್ಬೋದು. ಇವೆಲ್ಲದರದ್ದು PDF ನೋಟ್ಸು ಬೇಕಾಗಿದ್ದರೆ ನಿಮಗೆ ಕೆಳಗಡೆ ಕೊಟ್ಟಿರೋಂಥ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಅಲ್ಲಿ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿರ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.